ವೃಶ್ಚಿಕ ರಾಶಿಯವರು ತುಂಬ ಕಷ್ಟ ಅನುಭವಿಸಿದ್ದೀರ ರೀ ಪಾಪ. ವೃಶ್ಚಿಕ ರಾಶಿಯವರು ಕಣ್ಣೀರಲ್ಲಿ ಕೈ ತೊಳೆದಿರ್ತೀರಾ. ಇಷ್ಟು ದಿನ ನಿಮಗೆ ಹೇಳ್ಕೊಳಕ್ಕಾಗದೇ ಇರೋಂಥ ಸಂಕಟ. ಆದರೆ ಇವಾಗ ರಾಶಿಯಾಧಿಪತಿ ಕುಜ ರಾಶಿಗೆ ಬಂದಿರೋದು ತುಂಬ ಯೋಗ. ಮತ್ತು ಬುಧ ಕುಜ ಇರೋದು ಎಲ್ಲೋ ಒಂದು ಕಡೆ ಯೋಗದಲ್ಲಿ ಯೋಗ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ 11ನೇ ಮನೆಯವನಾಗಿರ್ಬೋದು, ಅವನು ನಿಮಗೆ ಎಲ್ಲೋ ಒಂದು ಕಡೆ ಲಾಭದಲ್ಲಿ ಬಂದಿದ್ದಾನೆ. ಬುಧ ಕುಜ ಸೇರಿದಾಗ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಪ್ರಾಪರ್ಟಿ ಹೆಚ್ಚು ಸಾಗೋದು, ಡಬಲ್ ಆಗೋದು, ಅಥವಾ ನಿಮ್ಮ ಧನಸ್ಥಾನ ಬಂದಾಗ ಅದು ಕೂಡ ಡಬಲ್ ಆಗೋದು. ಯಾಕಂದರೆ ನಿಮಗೆ ಎರಡನೇ ಮನೆ ಮೇಲೆ ಕೂಡ ನಿಮ್ಮ ಗುರುದೃಷ್ಟಿ ಏನಾಗ್ತಿದೆ, ಗುರುವಿನ ಒಂದು 9ನೇ ಮನೆ ಗುರು ನಿಮಗೆ 2ನೇ ಮನೆಗೆ 5ನೇ ದೃಷ್ಟಿ ಬೀಳ್ತಾ ಇದ್ದಾನೆ. ಅಲ್ಲೂ ಕೂಡ ನಿಮ್ಮ ಧನಸ್ಥಾನ ಹೆಚ್ಚಾಗ್ತಾ ಹೋಗೋದು. ಅದರಲ್ಲೂ ನೀವೇನು ಕೆಲಸ ಕಾರ್ಯದಲ್ಲೆಲ್ಲ ಸ್ಟಕ್ ಆಗಿರ್ತೀರಾ ಅದೆಲ್ಲವೂ ಕೂಡ ನಿಮಗೆ ಈ ಒಂದು ಟೈಮಲ್ಲಿ, ಈ ಒಂದು 15 ದಿನ, ಈ ಒಂದು ತಿಂಗಳು, ನವೆಂಬರ್ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಆಗ್ತಾ ಹೋಗ್ತವೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ವೃಶ್ಚಿಕ ರಾಶಿಯವರು ಭೂಮಿ ವ್ಯವಹಾರ ಅಂತ ಬಂದಾಗ ನೀವೇನೆಲ್ಲ ಸಫರ್ ಮಾಡಿರ್ತೀರ, ಯಾವುದೋ ಒಂದು ಜಮೀನಾಗಲಿ, ನಿಮ್ಮ ಸೈಟ್ ಆಗಲಿ, ಅಥವಾ ಏನೇ ಒಂದು ನೀವು ಮಾರಕ್ಕೆ ನಿಂತರೆ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇಲ್ದಿರ ನಿಮ್ಮ ದುಡ್ಡು ಡಬಲ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಈ ಥರ ಒಂದು ಯೋಜನೆಯಲ್ಲಿ ಇರ್ತೀರ ಅವರು ಅದನ್ನು ಈ ಒಂದು ಕಾರ್ಯರೂಪಕ್ಕೆ ತರ್ಬೋದು. ಅದರಿಂದ ನಿಮ್ಮ ದುಡ್ಡು ಕೂಡ ಡಬಲ್ ಆಗ್ತಾ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಏನೇ ಒಂದು ಹೊಸ ಕೆಲಸ ಮಾಡಿದ್ರು ಇದು ನಿಮಗೆ ಸೂಕ್ತವಾದ ಟೈಮ್ ಅಂತ ಹೇಳುತ್ತೆ. ಅದರಲ್ಲೂ ನೀವೇನಾದರೂ ಹೋಟೆಲ್ ಮಾಡೋದು, ಅಥವಾ ಭೂಮಿ ವ್ಯವಹಾರ ಮಾಡೋದು, ಅಥವಾ ನೀವೇನಾದರೂ ಬಟ್ಟೆ ಅಂಗಡಿ ಮಾಡೋದು, ಅಥವಾ ಏನೂ ಇಲ್ಲ ನಾನೊಂದು ಸ್ಕೂಲ್ಗೆ ದುಡ್ಡು ಹಾಕ್ತೀನಪ್ಪ, ನಾನೊಂದು ಸ್ಕೂಲ್ ನಡೆಸ್ತೀನಪ್ಪ, ಅದಕ್ಕೊಂದು CA ಆಗಬೇಕಪ್ಪ ಅನ್ನೋದಿದ್ರು ಕೂಡ ಆಗುತ್ತೆ. ಅದರಲ್ಲೂ ನಿಮ್ಮ ವೃಶ್ಚಿಕ ರಾಶಿಯವರ ಮಕ್ಕಳು ಅಂತ ಬಂದಾಗ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಿಂದ ತುಂಬ ಒಂದು ಯೋಗ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ನಿಮಗೆ 5ನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಅಲ್ಲಿ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಆ ಮಕ್ಕಳು ಕೂಡ ನಿಮಗೆ ಎಲ್ಲ ದೂರ ಆಗಿರೋ ಮಕ್ಕಳು ನಿಮ್ಮನ್ನು ಬಂದು ಮಾತಾಡ್ಸೋದು, ಅಥವಾ ನಿಮಗೂ ಅವ್ರಿಗೂ ಮನಸ್ತಾಪ ಇದ್ದರೆ ಅವರು ನೀವು ಒಂದಾಗೋದು, ಏನೋ ಒಂದು ಯಾವುದೋ ಒಂದು ರೂಪದಲ್ಲಿ ನೀವು ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವ್ರನ್ನ ಸೇರ್ತೀರಾ ಅಂತ ಹೇಳ್ಬೋದು. ಬಿಟ್ಟೋಗಿರೋ ಒಂದು ಸಂಬಂಧ ಕೂಡ ನಿಮ್ಮನ್ನ ಕೂಡ್ಕೊಂಡು ಬರುತ್ತೆ. ಯಾರು ಶತ್ರುಗಳಿರ್ತಾರೆ ಅವರು ಕೂಡ ನಿಮ್ಮ ಹತ್ರ ಈ ಒಂದೂವರೆ ತಿಂಗಳಲ್ಲಿ ನಿಮ್ಮನ್ನು ಮಿತ್ರಗಳನ್ನಾಗಿ ಮಾತಾಡಿಸ್ತಾರೆ. ನಿಮ್ಮ ಮಾತು ಕಥೆಯಿಂದ ನಿಮ್ಮ ಒಂದು ಪ್ರೋಗ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಬುಧ ಮತ್ತು ಕುಜ ಬಂದಾಗ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳುತ್ತೆ. ಏನೆಲ್ಲ ಕಷ್ಟ ಇದ್ರೂ ಅದು ನಿಮ್ಮನ್ನ ಹೊರಗಡೆ ಹೊಡೆದಟ್ಟುತ್ತೆ. ಮತ್ತು ಶುಕ್ರ ನಿಮಗೆ 11ನೇ ಮನೆಯಲ್ಲಿ ಶುಕ್ರ ಅತಿ ಹೆಚ್ಚು ನಿಮಗೆ ಲಾಭದಲ್ಲಿರ್ತಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು. ಜೊತೆಗೆ ಸೂರ್ಯ ಒಬ್ಬ 12ನೇ ಮನೆಗೆ ಬಂದಿದ್ದಾನೆ. ಸೂರ್ಯ 12ನೇ ಮನೆಗೆ ಬಂದಿದ್ದರೆ ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ತುಲಾ ರಾಶಿಯಲ್ಲಿ ಸೂರ್ಯ ನೀಚನಾಗಿ ಕೂಡ ಇದ್ದಾನೆ. ನೀಚನಾಗಿದ್ದಾಗ ಏನಾಗುತ್ತಪ್ಪ ಅಂತಂದರೆ ಗೌರ್ಮೆಂಟ್ ಜಾಬ್ ಯಾರ್ಯಾರೆಲ್ಲ ವೃಶ್ಚಿಕ ರಾಶಿಯವ್ರು ಹುಡುಕ್ತಿದ್ದೀರಾ ಅವ್ರಿಗೆಲ್ಲ ಗೌರ್ಮೆಂಟ್ ಕೆಲಸ ಆಗುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ಯಾರಿದ್ದೀರಾ ಅವ್ರಿಗೆಲ್ಲ ಅಚೀವ್ಮೆಂಟು, ಒಂದು ಗೌರವ ಅಥವಾ ಒಂದು ಅವಾರ್ಡು ಇದೆಲ್ಲವೂ ಸಿಕ್ಕತ್ತೆ. ಯಾಕಂದರೆ ಸೂರ್ಯ ನೀಚ ಆದಾಗ ಎಲ್ಲ ಒಂದು ಕಡೆ IAS KS ಆಫೀಸರ್ಸು ಇವ್ರಿಗೆಲ್ಲರಿಗೂ ಕೂಡ ಕೆಲಸದ ಒಂದು ವಿಚಾರದಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಜೊತೆಗೆ ನೋಡಿ, ಗುರು ಮತ್ತು ಶನಿ, ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ, ಅದೇ ರೀತಿ ಗುರು ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ, 5ನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಯಾರು ಎಕ್ಸಾಮ್ ಬರೆದಿರ್ತೀರಾ, ಗೌರ್ಮೆಂಟ್ ಜಾಬ್ ಯಾರು ಹುಡುಕ್ತಾ ಇರ್ತೀರಾ, ಸೂರ್ಯನು ನೀಚಾಗಿರೋದ್ರಿಂದ ಅದು ಕೂಡ ನಿಮಗೆ ಬೆನಿಫಿಟ್ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗ್ತವೆ. ಅದರಲ್ಲೂ ನೋಡಿ, ಎಜುಕೇಷನ್ ಫೀಲ್ಡಲ್ಲಿರೋರು, ಗೌರ್ಮೆಂಟ್ ಜಾಬಲ್ಲಿರೋವ್ರಿಗೂ, ಅಥವಾ ನೀವೇ ಒಂದು ಸಂಸ್ಥೆ ನಡೆಸ್ತಿರೋರು, ಇವರೆಲ್ಲರಿಗೂ ಒಂದು ಅಚೀವ್ಮೆಂಟ್ ತಗೊಳ್ಳೋ ಅಂಥ ಒಂದು ತಿಂಗಳಾಗಿರುತ್ತೆ ನವೆಂಬರ್ ತಿಂಗಳು. ಅದೇ ರೀತಿ ನಿಮ್ಮ ಧನಸ್ಥಾನ ಕೂಡ ಹೆಚ್ಚಿರೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮನೆ ಶುಭ ಕಾರ್ಯ, ನೀವು ಗಾಡಿ ತಗೊಳ್ಳೋದು, ಮನೆ ತಗೊಳ್ಳೋದು, ಅಥವಾ ನೀವು ಯಾವುದಾದ್ರು ಹೊಸ ಕೆಲಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲೂ ಕೂಡ ನಿಮ್ಮ ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗೋದು. ಇವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗಾಗುತ್ತೆ. ಸಿಂಪಲ್ ರೆಮಿಡಿ ಏನಪ್ಪ ಅಂದರೆ, ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ನೀವು ನಿಮ್ಮ ಮನೆಯ ಅಕ್ಕಪಕ್ಕ ಯಾರಿರ್ತಾರೆ, ಸುತ್ತಮುತ್ತ ಯಾರಿರ್ತಾರೆ, ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಖಾಲಿ ಜಾಗ ಇರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ದುಡ್ಡನ್ನು ಇರ್ತೀರ ಆ ಜಾಗದಲ್ಲಿ ಎಲ್ಲ ಒಂದು ಕಡೆ ನೀವು ನಿಮ್ಮ ಮನೆಯಲ್ಲಿ ಅಕ್ಷತೆಯನ್ನು ಮಾಡಿ, ಅದು ಕೆಂಪು ಒಂದು ಕೇಸರಿಯನ್ನು ಮಿಕ್ಸ್ ಮಾಡಿ ಅಕ್ಷತೆಯನ್ನು ಮಾಡಿ ಎಲ್ಲ ಒಂದು ಕಡೆ ಅಲ್ಲಿ ಅಕ್ಷತೆಯನ್ನು ಹಾಕಬೇಕಾಗುತ್ತೆ. ನಿಮ್ಮ ಮನೆ ಸುತ್ತಮುತ್ತ 1-2 ಕಾಳು ಅಕ್ಷತೆಯನ್ನು ಹಾಕ್ಕೊಂಡು ಬನ್ನಿ. ಅದು ಕೂಡ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ನಿಮ್ಮ ಒಂದು ಯೋಗವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ನಿಮ್ಮ ಪಾಕೆಟಲ್ಲಿ ಒಂದು ಸಣ್ಣ ಪೇಪರಲ್ಲಿ ಆರೆಂಜ್ ಕಲರಲ್ಲಿ ಅಕ್ಷತೆಯನ್ನು ಮಾಡಿ ಯಾವಾಗಲೂ ಅದನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ, ನಿಮ್ಮ ಜೊತೆ ಇಟ್ಕೊಳ್ಳಿ. ಅದು ನಿಮಗೆ ತುಂಬ ವಿಲ್ ಪವರನ್ನು ಕೊಡುತ್ತೆ. ಜೊತೆಗೆ ನೀವು ಮುಖ್ಯವಾಗಿ ಇನ್ನೊಂದು ಏನಪ್ಪ ರೆಮಿಡಿ ಅಂತಂದರೆ, ಬುಧನೂ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಕುಜನೂ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನೀವು ಅತಿ ಹೆಚ್ಚು
ರೆಡ್ ಫ್ರೂಟು, ರೆಡ್ ತರಕಾರಿಯನ್ನು ತಿನ್ನೋದು, ಅಥವಾ ಅದನ್ನು ಯಾರಿಗಾದ್ರೂ ಕೊಡಿಸೋದು, ಅಥವಾ ಇನ್ಯಾವುದೋ ಒಂದು ಟೆಂಪಲ್ಗೆ ಹೋಗಿ ಕೊಡೋದು, ಅಥವಾ ಒಂದು ಅನಾಥಾಶ್ರಮಕ್ಕೆ ಏನಾದರೂ ತರಕಾರಿಗಳನ್ನ ಕೊಡೋದು, ಸೊಪ್ಪನ್ನು ಕೊಡೋದು, ಇದನ್ನು ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗತ್ತೆ. ವೃಶ್ಚಿಕ ರಾಶಿಯವ್ರಿಗೆ ನಿಮ್ಮದೇ ತಿಂಗಳಾಗಿರೋದ್ರಿಂದ ತುಂಬ ಯೋಗದಲ್ಲಿ ಇರ್ತೀರಿ ಅಂತ ಮಾತ್ರ ಹೇಳಬಲ್ಲೆ.